ಅಣ್ಣ ನಮಸ್ಕಾರ ಅಣ್ಣ. ಯಾವ ನಿಮ್ಮ ಹೆಸರು? ಕಿರಣ್ ಅಂತ ಅಣ್ಣ. ಕಿರಣ ಅಂತ. 23ರಲ್ಲಿ ಮೈಸೂರು ಶಾಂತಿನಗರದವರು ವಸೀಮ್ ಅಂತ 3 ಜನ ಹೋಗಿದ್ರು. 3 ಜನದಲ್ಲಿ ಒಬ್ಬ ಈಜಕ್ಕೆ ಹೋದಾಗ ಕೊಚ್ಚನ್ ಹೊಂಟೋದ್ರು. 23ರಲ್ಲಿ ಹೋಗಿ 27ಕ್ಕೆ ತಲಕಾಡಲ್ಲಿ ಸಿಕ್ಕಿದ್ರು. ಯಾವ ತರ ನೀವು ಎಷ್ಟು ಜನ ಇದ್ರಿ, ಹೆಂಗ್ ಮಾಡಿದ್ರಿ ಅದು? ನಾವೊಂದು 10 ಜನ ಇದ್ದು. 10 ಜನ ಹುಡ್ಕೋರು. ನಾವೆಲ್ಲ ಇದ್ ಮಾಡಿ ಒಂದ್ 4 ಸೀಟ್ ಬೋಟ್ ಹಾಕೊಂಡು ಅಲ್ಲಿಂದ ಫಾಲೋ ಮಾಡಿ ಬನ್ನೂರ್ ಹತ್ರ ಬೋಟ್ ಎಷ್ಟಿತ್ತು? 4 ಬೋಟು. 4 ಬೋಟು. ಎಷ್ಟು ದಿನ ಆಯ್ತು? ಒಂದ 2 ದಿನ ಸುತ್ತಾಡ್ದು. ಆಮೇಲೆ ಮೊಸಳೆ ಅಷ್ಟೊಂದರ ಇತ್ತಲ್ಲ ಸರ್, ಹೆಂಗೆ ಟ್ರೈ ಮಾಡಿದ್ರಿ ನೀವು? ಮಾಡ್ಲೇಬೇಕಲ್ಲ, ಇನ್ನು ನಿಮ್ಮ ಜೀವ ಪಣ ತಟ್ಟಿ ಈ ತರ ಮಾಡಿದ್ರಲ್ಲ. ಯಾಕಂದ್ರೆ ಇಡೀ ಕರ್ನಾಟಕ ನೋಡುವಂತ ನಮ್ಮ ಮೈಸೂರು ಜಿಲ್ಲೆ, ನಮ್ಮ ಸಿದ್ದರಾಮಯ್ಯನವರ ವರ್ಣಕ್ಷೇತ್ರ ಇದು. ವರ್ಣಕ್ಷೇತ್ರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಒಂದು ಹೆಮ್ಮೆ ಅವ್ರಿಗೆ. ಈ ತರ ನೀವು ಕೆಲಸ ಮಾಡಿದ್ರ ಇಡೀ ಕರ್ನಾಟಕ ನೋಡುವಂತ, ತಿರುಗಿ ನೋಡಂಗೆ ಮಾಡಿದ್ರ ನೀವು. ಯಾಕಂದ್ರೆ 5 ದಿನ ಬಾಡಿ ಸಿಕ್ಕಿಲ್ಲ, ನೀವು ತಲಕಾಡು ಗಂಟೆ ಹುಡಿಕೊಂಡು ಹೋಗಿದ್ರಲ್ಲ. ಎಷ್ಟು ಹೆಚ್ಚು ಕಡಿಮೆ 50ರಿಂದ 60 ಕಿಲೋಮೀಟರ್ ಆಗುತ್ತೆ ಹೊಡೆಯೋದು. ಅಲ್ಲಿಂದ ಆಗುತ್ತೆ ಅಣ್ಣ ಸುಮಾರು. ಈಗ ಅಲ್ಲಿ ನಾವು ಬಂದಾಗ ಅಲ್ಲಿ ಫುಲ್ ಬಂಡೆ. ಅಲ್ಲಿ ಒಂದ್ ಬೋಟ್ ಇಳಿಸ್ಬೇಕಾದ್ರು ಭಾರಿ ಇದು ಕಷ್ಟದಲ್ಲಿ ಬಂದಿರೋದು ನಾವು. ಒಂದೊಂದು ಇದು 3-4 ನಾವೇ ಪಲ್ಟಿ ಹೊಡೆದು ತಿರುಪನ ಎದ್ದು ಬೋಟ್ ಇದ್ ಮಾಡ್ಕೊಂಡು ಎತ್ಕೊ ಬಂದಿರೋದು. ನೀರ್ ಜಾಸ್ತಿ ಇದ್ದ ಕಡಿಮೆ ಇತ್ತು? ಫುಲ್ ಇತ್ತು ಅವತ್ತು. ಫಸ್ಟ್ನೇ ದಿನ, 2ನೇ ದಿನ ಫುಲ್ ಕಮ್ಮಿ ಮಾಡಿದ್ರು. ಅದ್ರಲ್ಲಿ ಬಂಡ ಗಿಂಡೆ ಎಲ್ಲ ಹೊಡ್ಕೊಂಡು ಮುಳ್ಳು ಅದು ಇದು ಅಲ್ಲದೆ ಅಲ್ಲಿ. ಇವಾಗ ನೀವು ಎಲ್ಲಿ ಮಾದೇಪುರದಿಂದ ಇಲ್ಲಿಗೆ ಗರ್ಗೇಶ್ವರಿಗೆ ಒಂದ್ ದಿನ ಆಯ್ತಾ, 2 ದಿನ ಆಯ್ತು? ಒಂದ್ ದಿನ ಅಲ್ಲಿ ಬಿಟ್ಟಾಗ 9:30 ಬಿಟ್ಟಾಗ ಇಲ್ಲಿಗೆ ಬಂದ್ ಸೇರಿದ್ದು 5 ಗಂಟೆ ನಿಲ್ಲಿಸ್ತೀರಿ. ಆಮೇಲೆ ಮಾರಣೆಗೆ ಮತ್ತೆ ತಿರುಪನ ಅಲ್ಲಿಗೆ 4 ಬೋಟ್ ಹಾಕೊಂಡ್ ತಿರುಪನ ಹೋಗಿ ಅಲ್ಲೇ ಡ್ರೋನ್ ಬಿಟ್ಕೊಂಡು ಅದೆಲ್ಲ ಬಿಟ್ಕೊಂಡು ಕಷ್ಟ ಬಿದ್ದು ತಲಕಾಡಲ್ಲಿ ಅಲ್ಲೇನಾ ಟೂರಿಸ್ಟ್ ಪ್ಲೇಸ್ ಇದೆ? ಅಲ್ಲೇನಾ ಇಲ್ಲ ದೂರನ? ಅಲ್ಲೇ ಪಕ್ಕದ ಹತ್ರ ಒಂದು ಹಳ್ಳಿ. ಎಮ್ಗೆ ಸೈಡ್. ಯಾರಿಗೆ ನೀವು ಫೋನ್ ಮಾಡಿದ್ರಿ ಆಮೇಲೆ ಶವ ಸಿಕ್ಕ ತಕ್ಷಣ? ಬಾಡಿ ಅವರು ಪೊಲೀಸ್ನವ್ರು ಬಂದು ಎತ್ಕೊಂಡು ಹೋದ್ರು. ಎಲ್ಲಿಗೆ ತಗೊಂಡ್ ಹೋದ್ರಿ? ಅವ್ರು ದೊಡ್ಡ ಆಸ್ಪತ್ರೆ KRS ಬಿಲ್ ತಗೊಂಡೋದ್ರು. ಎಲ್ಲ ಬಂದಿದ್ರ? ಎಲ್ಲ ಅವ್ರು ಬಂದು ಆಮೇಲೆ ಅವರು ನಮ್ದೇ ಅಂತ ಬಾಡಿ ಪ್ರೂಫ್ ಮಾಡಿದಾಗ ತಗೊಂಡು ಅವ್ರು ಹೋದ್ರು. ಹೆಂಗೋ ನೀವು ಹುಡುಕಿದಾರಲ್ಲ ಅಷ್ಟೊಂದರಿ ಕಷ್ಟಪಟ್ಟು ಸರ್ಕಾರ ಮಾಡಿದ ಕೆಲಸ ನೀವು ಮಾಡಿದಾರದಕ್ಕೆ ನಮಗೆ ನಿಜಾಗ್ಲೂ ನಮ್ಮ ಗರ್ಗೇಶ್ವರಿ ಅವ್ರಿಗೆ ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಇಡೀ ಮೈಸೂರ ಡಿಸ್ಟಿಕ್ ಎಲ್ಲ ಆತಂಕದಲ್ಲಿ ಇದ್ರು, ಅವ್ರ ಕುಟುಂಬದ ಆತಂಕ ಇದ್ರು. ಆ ಮಗುಗೆ ನೋಡ್ಕೊಂಡು ಅಳ್ತಾ ಇದಾರೆ, ನಮ್ಗೆ ಏನು ಇಲ್ಲ, ಅವ್ರು ಸಿಕ್ಬಿಟ್ರೆ ಸಾಕಪ್ಪ ಅಂತ ಪರಿಸ್ಥಿತಿ ಬಂತು. ಇವ್ರ ಕೆಲಸ ಅಷ್ಟೊಂದರಿ. ಮಾತಾಡಿ. ಎಲ್ಲ ಮಾಡಿದ್ರು ಸರ್ಕಾರ ಎಲ್ಲ ಬಂದು ನುಂಗ್ಕೋತದೆ. ನಮ್ಗೆ ಒಂದು ಬೋಟ್ ಇಲ್ಲ, ಬಲೆ ಇಲ್ಲ, ಏನು ಕೊಡಲ್ಲ. ಎಲ್ಲ ಅವರೇ ನುಂಗ್ಕೋತಾರೆ. ಏನ್ ಪೈದಿ ಹಿಂಗೆ ಹೆಣ ಎತ್ತೋದು ಈ ಕೆಲಸ ಮಾಡಿದ್ರೆ ಏನು ನಮ್ಗೆ ಮಾಡೋದು ಸರ್ಕಾರ? ಏನು ಮಾಡಿಲ್ವಲ್ಲ ಸರ್. ಅಲ್ಲಿ ಹೋಗಿ ಸ್ಟೇಷನ್ಗೆ ಆಫೀಸಿಗೆ ಕೇಳಿದ್ರೆ ಏನು ಕೊಡಲ್ವಲ್ಲ. ಆಯಿತು ಬರೋ ವರ್ಷ ಲೈಫ್ ಲಾಂಗ್ ಬೆಳೆ ವರ್ಷನೇ ಏನು ಕೊಟ್ಟೋರ ಕೇಳಿ ಸರ್. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಹೆಚ್ಚು ಕಮ್ಮಿ ಒಂದು 20 ವರ್ಷನೇ ಆಯಿತು. ಸಣ್ಣ ಹುಡುಗರು ಇದ್ದಿದೆ ಆವಾಗ ಬೇಟೆ ಕಲ್ತಿರೋದು ನಾವು. ಈ ಬೈಲ್ನವ್ರಿಗೆ ಯಾರಿಗೂ ಸರ್ಕಾರದ ಅನುದಾನ ಮೀನುಗಾರಿಕೆ ಇಲಾಖೆ ಸರ್ ಎಲ್ಲರಿಗೂ ಬೇಡ್ಕೊಂಡು ನಾವು ಏನೂ ಕೊಟ್ಟಿಲ್ಲ ನಮಗೆ. ಈ ಕೆಲಸಕ್ಕೆ ಮಾತ್ರ ಫಸ್ಟ್ ಬರ್ತಾರೆ. ಯಾರ್ದಾರಾಗಲಿ ನಮ್ಮ ಹೆಣ ನಾಳೆ ದಿವಸ ಯಾರು ಎತ್ತಲೇಬೇಕು, ಆ ಯೋಚನೆ ಮೇಲೆ ನಾವು ಹೋಯ್ತೀವಿ. ಇವ್ರು ಈ ಕೆಲಸ ಮಾಡ್ತಾರೆ. ಏನು ಸಾಲ ಏನು ಕೊಡಲ್ಲ. ನಮ್ಮ ಪಂಚಾಯತಿ ಮುಖಾಂತರ ಕೇಳಿದ್ರೆ ಅವರು ಈಸ್ಕೊಡ್ತೀನಿ ಅಂತಾರೆ. ಅಲ್ವಾ ಕೇಳಿದ್ರೆ ಲೈಸೆನ್ಸ್ ಎಲ್ಲಿ ಅಂತಾರೆ. ಲೈಸೆನ್ಸ್ ತೋರಿಸಿದ್ರೆ ಬರೋ ವರ್ಷ ಅಂತಾರೆ. ಬರೀ ಇದೇ ಕೆಟ್ಟ ಕತೆ ಇರೋದು. ನಮ್ಮ ವರ್ಣಕ್ಷೇತ್ರ ನಮ್ಮ ಸಿದ್ದರಾಮಯ್ಯವರು ಅವ್ರು ಇದ್ದಿದ್ರೆ, ಅವ್ರ ಮಗ ರಾಕೇಶ್ ಇದ್ರಲ್ಲ ಆವಾಗ, ಯತೇಂದ್ರ ಇದ್ದಿರಲ್ಲ ಆವಾಗ ಎಲ್ಲ ಸೌಲಭ್ಯ ಸಿಗ್ತಿತ್ತು. ಈಗ ಏನು ಸಿಗ್ತಾ ಇಲ್ಲ ನಮಗೆ. ನಮ್ಗೆ ಕೇಳೋರು ಯಾರಿಲ್ಲ ಸರ್. ನಮಗೆ ನೋಡಿ ಅರ್ಜಿ ಹಾಕಿ ನೋಡೋಣ. ಎಲ್ಲ ಅರ್ಜಿ ಹಾಕಿ ಆಲ್ಮೋಸ್ಟ್ ಹಾಕಿದೀವಿ. 6 ತಿಂಗಳು ಆಗ್ಬಿಟ್ಟಿದೆ. ಪುನಃ 1 ವಾರ ಆಯ್ತು ಹಾಕಿ. ಏನ್ ಸೌಲಭ್ಯ ಕೇಳಕ್ಕೆ ಇಷ್ಟಪಡ್ತೀರಾ? ಏನ್ ಬೋಟು ಬಲೆ ಇನ್ನೇನ್ ಕೊಡ್ತಾರ ಸರ್? ಅವ್ರು ಏನು ಅದನ್ನು ಅವ್ರು ಯಾರ್ದು ಅವ್ರು ಕೊಡ್ತಾರ. ಅವ್ರ ಅಪ್ಪನ ಮನೆ ಕೊಡ್ತಾ ಇಲ್ಲ ಸರ್. ನಮ್ ಗೌರ್ಮೆಂಟ್ ಕೊಡೋದು, ನಮ್ಮ ಸಿದ್ದರಾಮಯ್ಯ ಅವರು ಅದೇ ಕೊಡೋದು. ಅವ್ರೇನು ಅವ್ರ ಅಪ್ಪನ ಮನೆ ಕೊಡ್ತಾ ಇದಾರೆ ಸರ್. ಕೇಳಿದ್ರೆ ಈ ಮಾತಾಡ್ತಾರೆ. ಎಲ್ಲಿ ಕೇಳಿದ್ರಿ ನೀವು? ನಮ್ಮ ಆಫೀಸ್ ಐತಲ್ಲ ಫಿಶರಿ ಮೀನುಗಾರಿಕೆ ಇಲಾಖೆ, ಅಲ್ಲೇ ಕೇಳ್ಬೇಕಲ್ಲ ಸರ್. ಇನ್ನೆಲ್ಲಿ ಕೇಳಕ್ಕದ್ದು ನಾವು? ಅದನ್ ಬಿಟ್ರಿ ಇನ್ನೆಲ್ಲಿ ಇಲ್ಲ. ಮತ್ತೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನಿಮ್ಮೂರವ್ರಿಗೆ? ಏನು ಎಮ್ಮೆ ನಿಜ ಏನಿಲ್ಲ ಸರ್. ಯಾರಿದ್ರು ಏನು ಸಾವು ಎಲ್ಲರಿಗೂ ಒಂದೇ ದಿವಸ ಇದ್ದೇ ಇದೆ. अस्सलाम वालेकुम बोलो। बशीर साहब उन्होंने भी आपको कहते हैं कि जनाब बुला लेके, और तनवीर सेठ साहब भी उन्हें भी कोशिश करे, उनको भी नहीं मिली। माशाल्लाह तुम्हें बहुत कोशिश कर को दौड़िया डालने को, कम से कम 50 से 60 किलोमीटर डालने को 2 दिन तक पकड़े, बहुत कोशिश करे माशाल्लाह। उसके बारे में बात करो। उन्होंने हमारा मुसलमान भाई रहते कि गैर खुम रहते कौन थी इंसान इचना उन्होंने ढूंढने को यहाँ को आए थे। पाँप उनकी हालत देखने नहीं हुआ हमना भी। ऐसे कहते कि उठा को दे दें, ये क्या भी नया क्या भी नहीं है।
अब बोलना का तो पापू 3 रोज से बहुत ही लाचार हो जाकर मजबूर थे उन्होंने। उनके वास्ते हमें भी जाकर वॉकआउट है। लास्ट में तलकाड़ में उनकी बाड़ी मिली, उनकी बाड़ी लेकर उनको पहुँचाया, बुला को उनको तुम्हारी चीज़ यहाँ पड़ी, आग उठा लियो कर को बोले, उठा को साइड में रखे थे, आग उनकी चीज़ उन्होंने ले जा को ही। कितने जने आए थे भाई आप? उन्होंने फुल कम का तो एक 50-60 जने के ऊपर थे उन्होंने। हाँ, तुम्हें पकड़ने वाले कितने जने थे? हमें एक 10 बगेश्वरी से 12 अरगलान डाल लग जाको, उनको एक एक कोने 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 ढूंढते ढूंढते हमें भी थक गए। हमको भी लास्ट को बाड़ी कहाँ है करको दराफत करको तलकाड़ में थी, तलकाड़ में जो बाड़ी थी वो जगह से बुला को उनको फोन करको उनकी अमानत उनको पहुंचा ले। सेठ साहब, जो भी ना मच्छा पकड़ते हैं, इनके टोकरे बराबर नहीं, इनके जाले बराबर नहीं, मेहरबानी से अल्लाह के वास्ते इनको मदद करो। क्योंकि तो बहुत बड़े गरीब है, 20 साल से ये कर रहे हैं, मच्छी पकड़े तो उनका जीना चलता है। उसके वास्ते गवर्नमेंट से तुमने क्या कहा, ये है स्पेशलिटी, इनको करके दियो जरा। बहुत लाचार है यहाँ के भी, अताज भी मीनाकारी इलाके में से क्या होता है, उनको जरा मदद करो मेहरबानी से। और क्या भी बोलो, और मीनाकारी में हमने क्या भी सौलभ्य नहीं मिल रहा है। साल साल लाइसेंस ले लेके तो हर साल खाली लाइसेंस बना लेती 1,500 रुपए, हमें संगे लेती कि ब्यास को लेती कि एक बार हम चलिया तो शिकार, एक बार हम चलता नहीं, हमें गारक काम को जाना वैसी नौबत है। देने वाले को गैर खमा कुछ देती हो जात, हमने क्या भी देखो नहीं आज तक भी। सामने बोला चलो मिल गया को, मैं सामने बोलता हूँ तुम्हें क्या दिया आज तक कर पूछता हूँ उनको। ಮಾಮೂಲಿ ಅಣ್ಣ ಅವರು ಸೌಲಭ್ಯ ಕೊಡೋರ್ಗೆ ಕೊಡ್ತಾರ, ಮೇನ್ ಆಗಿರೋರ್ಗ, ನಮ್ಮಂತವ್ರಗ ಇವ್ರಿಗೆ ಯಾರಿಗೂ ಸ್ವಲ್ಪ ಕೊಡ್ತಿಲ್ಲ. ಹಾ, ಯಾಕೆ ಆತರ? ಅವ್ರ ಮೇನ್ ಆಗಿರೋರ್ಗೆ ಈಗ ಈ ವರ್ಷ ಬಂದಿಲ್ಲ ಆ ವರ್ಷ ಬಂದಿಲ್ಲ ಅಂತ ಇವರು ಅದು ಇದು ಹೇಳೋದು. ಅವ್ರ ಮನೆಯಿಂದ ಏನಾರು ಕೊಡ್ತಾ ಇದಾರ? ಸರ್ಕಾರದಿಂದ ಗೌರ್ಮೆಂಟ್ ಇಂದ ಕೊಡ್ಬೇಕಣ್ಣ, ಇನ್ನೇನು ಅವ್ರಿಂದ ಏನು ಇಲ್ಲ. ಅವ್ರು ಕೊಟ್ರೆ ಗೌರ್ಮೆಂಟ್ ಇವ್ರು ಅರ್ಜಿ ಹಾಕ್ತಿರಿ ಎಲ್ಲಾರು ಕರೆಕ್ಟ್ ಆಗಿ ಇಸ್ ಮಾಡಿ ಕೊಟ್ರೆ, ಅವ್ರ ಏನ್ ಮಾಡ್ತಾರ, ಒಬ್ರು ಮೇನ್ ಆಗಿರೋರು ಇದ್ ಮಾಡಕ್ ಕೊಡ್ತಾರ, ಆಯ್ಕೆ ಮಾಡ್ಕೊಂಡ್ ಕೊಡ್ತಾರ ಅಷ್ಟೇ. ಆತರ ಮಾಡಕ್ ಹೋಗ್ಬಾರ್ದು. ಸರ್ಕಾರದ ಎಲ್ಲಾರ್ಗು ಒಂದೇನೆ, ಎಲ್ಲ ಒಂದೇ, ಒಂದೇ, ಆಧಾರ ಒಂದೇ, ದೇಶ ಒಂದೇ, ಕರ್ನಾಟಕ ಒಂದೇ. शिल्पा मैडम थी ना तब बहुत सौलभ्य हमला 2000 की चक्के तो भी शिल्पा देती थी, उसे निकाल डाल को अब तक 4-5 जने बदल गए, ये एक जने भी 1 रुपए का क्या भी देखो नहीं हमने। वो शिल्पा थी ना, वो खलील साहब थे ना नसीपुर में, जब मीनगारी में बहुत अच्छा हमने सहूलत थी। अब एक जना भी एक कम का तो 15 साल हुआ, ये क्या भी मंगले को हमें वहाँ से ऑफिस से कुछ भी देखो नहीं। ಇದು ಮೈಸೂರು ಜಿಲ್ಲೆ ಗರ್ಗೇಶ್ವರಿ, ನಾನು ಬಾಬು ಬಂದವರು. ಥ್ಯಾಂಕ್ ಯು.